ಯಾವುದೇ ಕಾರಣಕ್ಕೂ ಆ ನಾಗಮಣಿ ನಮ್ಮ ಮನೇಲಾಗ್ಲಿ ಅಥವಾ ನಮ್ಮ ಮನೆಯವ್ರ ವಶದಲ್ಲಾಗ್ಲಿ ಇರಬಾರ್ದು. ಅಪ್ಪ ಮನೆಗೆ ಬರ್ಲಿ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನಾಗಮಣಿ ತಗೊಂಡು ಇವಳು ನಾಗಲೋಕಕ್ಕೆ ಹೋದ್ಮೇಲೆ ಏನಾದ್ರೂ ತಂತ್ರ ಮಾಡಿ ಅರ್ಜುನ್ ಅವರಿಗೆ ಹತ್ರ ಆಗೋದಕ್ಕೆ ನನಗೆ ಸುಲಭ ಆಗತ್ತೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಅಲ್ಲ, ಇಷ್ಟೆಲ್ಲ ಆದ್ರೂ ಮನೆಯವ್ರಿಗೆ ಯಾವ ವಿಚಾರನೂ ಗೊತ್ತಿಲ್ವಾ? ಇಲ್ಲ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಬಾರದು ಅಷ್ಟೇ. ನಿನ್ನ ಇಚ್ಛೆಯಂತೆ ನಿನ್ನ ನಾಗಶಕ್ತಿಗಳನ್ನ ನಿನಗೆ ದಾರಿ ಎರೆದುಕೊಡ್ತಾ ಇದ್ದೀನಿ. ನಿನ್ನ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅಂತ ಆ ಪರಮೇಶ್ವರನ ಹತ್ರ ನಾನು ಬೇಡ್ಕೋತೀನಿ. ಅಮೃತ, ಸಾಕು ನಿಲ್ಸು. ಯಾಕೆ ಈ ರೀತಿ ನಗ್ತಾ ಇದೆಯಾ? ದ್ರೋಹಿ, ವಂಚಕಿ. ಅಮೃತ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನನ್ನನ್ನ ವಂಚಕಿ ಅಂತ ಇದೆಯಲ್ಲ, ವಂಚಕಿ ಅಂತ ಕರಿದೆ. ಸ್ನೇಹಿತೆ ಅಂತ ಕರೆಯೋದಕ್ಕಾಗುತ್ತಾ ಶೇಷ? ದ್ರೋಹಿ ಅಂತ ತಾನೇ ಕರಿಬೇಕು. ಅಮೃತ, ನಾನು ನಿನಗೆ ಮೋಸ ಮಾಡಿದ್ನ? ನಿನಗೆ ಮೋಸ ಮಾಡುದು ಒಂದೇ, ನನಗೆ ನಾನು ಮೋಸ ಮಾಡ್ಕೊಳ್ಳೋದು ಒಂದೇ. ಸಾಕ್ ಮಾಡು ನಿನ್ನ ಬಣ್ಣದ ಮಾತನ್ನು. ನಾಟಕ ಮಾಡೋದಿಕ್ಕೆ ನನಗೂ ಬರುತ್ತೆ. ದ್ರೋಹಕ್ಕೆ ದ್ರೋಹದಿಂದನೇ ಉತ್ತರ ಕೊಡಬೇಕು. ಕೊಡ್ತಾ ಇದ್ದೀನಿ. ಸಾಧ್ಯ ಆದ್ರೆ ಅರ್ಗಿಸ್ಕೋ. ಅಮೃತ, ಯಾವ ದ್ರೋಹದ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ನೀನು ಮಾಡಿರೋ ನಂಬಿಕೆ ದ್ರೋಹದ ಬಗ್ಗೆ ಶೇಷ. ನಮ್ಮ ಸ್ನೇಹಕ್ಕೆ ನೀನು ಮಾಡಿರೋ ನಂಬಿಕೆ ದ್ರೋಹದ ಬಗ್ಗೆ ಶೇಷ. ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಅರ್ಜುನ್ ಮೇಲೆ ನೀನು ಕಣ್ಣು ಹಾಕಿ ಮಾಡಿರೋ ದ್ರೋಹ. ನನ್ನ ಅರ್ಜುನ್ ಅವರ ನಕಲಿ ಪ್ರತಿರೂಪನ ನೀನು ಸೃಷ್ಟಿ ಮಾಡಿ ನನ್ನ ಜೀವನನೇ ಹಾಳು ಮಾಡೋದಕ್ಕೆ ನೋಡಿದ ದ್ರೋಹ. ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ನನ್ನ ಎಲ್ಲ ಶಕ್ತಿಗಳನ್ನ ನಿನಗೆ ದಾರಿ ಎರೆದು ಕೊಟ್ಟಾಗ ಅದನ್ನ ನೀನು ದುರುಪಯೋಗ ಪಡಿಸ್ಕೊಳ್ಳೋಕ್ ನೋಡ್ದಿಯಲ್ಲ, ಆ ದುಷ್ಟತನಕ್ಕೆ, ಆ ನಿನ್ನ ಮೋಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ಶೇಷ. ಇವಳಿಗೆ ಎಲ್ಲ ವಿಚಾರ ಗೊತ್ತಿರೋ ಹಾಗಿದೆ, ಆದರೆ ಇವಳನ್ನ ಎದುರು ಹಾಕೊಳ್ಳೋದು ಅಸಾಧ್ಯದ ಮಾತು. ಇವಳೀಗ ಶಕ್ತಿವಂತಳು. ಉಪಾಯವಾಗಿ ಮಾತಾಡಿ ಸರಿ ಮಾಡ್ಕೋಬೇಕು ಇವಳನ್ನ. ಏನ್ ಮಾಡ್ಲಿ? ಯಾಕೆ ಶೇಷ, ನಿನ್ನ ಮೋಸದ ಆಟಗಳು ಬಯಲಾಯ್ತು ಅಂತ ಬಾಯಿ ಕಟ್ಟೋಯ್ತಾ?
ಮಾತಾಡು. ಇಲ್ಲ ಅಮೃತ, ಸುಳ್ಳು, ಎಲ್ಲ ಸುಳ್ಳು ಅಮೃತ. ನೀನು ನನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ. ನಿನಗೆ ಯಾರೋ ನನ್ನ ಬಗ್ಗೆ ಇಲ್ಲೇ ಇರೋದನ್ನೆಲ್ಲ ಹೇಳಿ ನೀನ್ ತಲೆ ಕೆಡ್ಸಿದ್ದಾರೆ. ನಾನು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನಾ ಅಮೃತ? ನಾನು ನಿನ್ನದೇ ಒಂದು ಭಾಗ ಅಲ್ವಾ? ಅಣ್ಣ, ಅಪ್ಪ ಏನಾದರೂ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೋದ್ರ? ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ? ಇಲ್ಲ ಕಣೋ, ಅಪ್ಪ ಆ ಥರದೆಲ್ಲ ಏನು ಹೇಳಿಲ್ಲ. ಇನ್ಫ್ಯಾಕ್ಟ್ ಅವರು ಮೊದಲಿನ ಸಲ ನನ್ನ ಹತ್ರ ಸಲಿಗೆ ಏನು ಮಾತಾಡೋದೇ ಇಲ್ಲ. ಹಾಗಾಗೋದಕ್ಕೆ ನೀನೇ ತಾನೇ ಕಾರಣ. ನಂಬಿಕೆ ಬರೋ ಥರ ನಡ್ಕೊಂಡಿದ್ದಿದ್ರೆ ಸಲಿಗೆ ಇರ್ತಿತ್ತು. ಅತ್ತೆಮ್ಮ, ಈಗ ಮತ್ತೆ ಹಳೆ ವಿಚಾರನ ಕೆದ್ಕೋದು ಬೇಡ. ಏ ಅರ್ಜುನ್, ನೀನೇ ಒಂದು ಫೋನ್ ಮಾಡಿ ಕೇಳೋ ಎಲ್ಲಿದ್ದಾರೆ ಅಂತ. ಸರಿ ಅಮ್ಮ. ನನಗಂತೂ ಈ ನಾಗಮಣಿ ವಿಚಾರ ಗೊತ್ತಾದಾಗಿಂದ ತಾವಂತ ಶುರುವಾಗಿದೆ. ಅಪ್ಪ ಬರಲಿ, ಏನು ಅಂತ ಇತ್ಯರ್ಥ ಮಾಡ್ತೀನಿ. ಹೌದು ಅರ್ಜುನ್, ಮುಂದೆ ಏನೇನು ಅನಾಹುತ ಕಾದಿದೆಯೋ ಏನೋ. ಯಾಕೆ ಎಲ್ರೂ ಹೀಗೆ ನಿಂತ್ಕೊಂಡಿದ್ದೀರಾ? ಏನೋ ಆಗೋಗಿರೋ ಹಾಗೆ. ಮಾಡೋದನ್ನೆಲ್ಲ ನೀವೇ ಮಾಡಿ ಮುಗಿಸಿರುವಾಗ ಇನ್ನೇನಾಗೋದಕ್ಕೆ ಸಾಧ್ಯ? ಅರ್ಜುನ್, ಏನಾಗಿದೆ ನಿನಗೆ? ತಲೆಗಿಲೆ ಕೆಟ್ಟಿಲ್ಲ ತಾನೆ? ಇನ್ನೂ ಇಲ್ಲ. ಇನ್ನೂ ಸುಮ್ಮನೆ ಇದ್ರೆ ಖಂಡಿತ ತಲೆ ಕೆಡುತ್ತೆ. ನೀವು ಮಾಡಿರೋ ಮೋಸ ಅಂತದ್ದು. ಏನಂದೆ ನೀನು? ನೀನು ನನ್ನದೇ ಒಂದು ಭಾಗ. ನನಗ್ ಮೋಸ ಮಾಡಿದ್ರೆ ನಿನಗ್ ಮೋಸ ಮಾಡ್ಕೊಂಡ ಹಾಗ? ಈ ನಿನ್ನ ಹೊಲಸು ನಾಲಿಗೆಯಲ್ಲಿ ಸ್ನೇಹಿತೆ ಅನ್ನೋ ಒಂದು ಪವಿತ್ರವಾದ ಪದನ ಹೇಳು ಪಂಡತರನ್ನ ಮಾಡಬೇಡ. ಈ ಪದಕ್ಕೆ ಅಲ್ಲಿ ಒಂದು ದೊಡ್ಡ ಕಳಂಕ ತಂದಿದ್ಯಾ. ಸ್ನೇಹ ಅನ್ನೋ ಎರಡಕ್ಷರದ ಪವಿತ್ರತೆಯ ಮೇಲೆ ನಿನ್ನ ಪಾಪದ ನೆರಳು ಬಿದ್ದಾಗ್ಲೇ ಗುರುಗಳು ನನಗೆ ಎಚ್ಚರಿಕೆ ಕೊಟ್ಟರು. ಆದ್ರೆ ಆಗ ನನ್ನ ಕಣ್ಣು ಕುರುಡಾಗಿತ್ತು. ಆ ಪಾಪದ ನೆರಳು ನನ್ನ ಜೀವನ ನುಂಗಿ ನೀರು ಕುಡಿಯೋದಕ್ಕೆ ಹೊರಟಿದೆ ಅಂತ ಗೊತ್ತಾಗೋ ಅಷ್ಟೊಳಗೆ ನೀನು ತುಂಬಾ ಮುಂದುವರೆದ್ಬಿಟ್ಟೆ ಶೇಷ. ಆದ್ರೆ ಆ ಭಗವಂತ ನನ್ನ ಪಾಲಿಗಿದ್ದಾನೆ. ನೀಯತ್ತಿಲ್ದಿರೋ ನಿನ್ನಂತ ಕೆಟ್ಟು ಹುಳುಗಳಿಂದ ನನ್ನ ಅರ್ಜುನ್ನ ಕಾಪಾಡಿ ಮತ್ತೆ ನನ್ನ ಪಾಲಿಗೆ ದಕ್ಕೋ ಹಾಗೆ ಮಾಡ್ಬಿಟ್ಟ. ನಿನ್ನ ಆಟಗಳು ನಡೆಯಲ್ಲ ಶೇಷ. ನಾಗಮಣಿ ನಂದು, ಹಾಗೆ ಅರ್ಜುನ್ ಕೂಡ ನನ್ನವರು. ಸಾಧ್ಯ ಇಲ್ಲ. ಅರ್ಜುನ್ ನಿನ್ನವರಾಗೋದಕ್ಕೆ ಸಾಧ್ಯ ಇಲ್ಲ ಅಮೃತ. ಅರ್ಜುನ್ ನನ್ನವರು, ಕೇವಲ ನನ್ನವರು ಮಾತ್ರ. ಅರ್ಜುನ್ ಅವರು ನಿನ್ನವರಾಗೋದಿರಲಿ, ಅವ್ರ ಹೆಸರು ಹೇಳೋದಕ್ಕೂ
ನಿನಗೆ ಯೋಗ್ಯತೆ ಇಲ್ಲ ಶೇಷ. ಗೊತ್ತಿಲ್ಲದೆ ಒಂದು ಸಾರಿ ಮೋಸ ಹೋದೆ ಅಂದ ಮಾತ್ರಕ್ಕೆ ಪದೇ ಪದೇ ನಿನ್ನ ಜಾಲಕ್ಕೆ ಬಲಿ ಆಗ್ತೀನಿ ಅನ್ನೋ ಭ್ರಮೆ ಇಟ್ಕೋಬೇಡ. ಇಷ್ಟು ದಿನ ನೀನು ನನಗೆ ಮಾಡಿದ ಸಹಾಯದ ಋಣ ನನ್ನ ಮೇಲೆ. ಅದಕ್ಕೆ ನಿನ್ನ ಇಷ್ಟಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಇಲ್ಲೇ ಈ ಕ್ಷಣನೇ ನಿನ್ನ ಮುಗಿಸ್ಬಿಡ್ತಿದೆ. ಮತ್ತೆ ಇನ್ಯಾವತ್ತೂ ನೀನು ನನ್ನ ಬದುಕಲ್ಲಿ ಕಾಣಿಸ್ಕೊಳ್ಳೋ ಧೈರ್ಯ ಮಾಡಬೇಡ. ನನ್ನ ಮತ್ತೆ ಅರ್ಜುನ್ ಮಧ್ಯೆ ಯಾರೇ ಬಂದ್ರು ಅವರನ್ನ ಹಿಂದೆ ಮುಂದೆ ನೋಡ್ದೆ ಬೇರೆ ಸಮೇತ ನಾಶ ಮಾಡ್ಬೇಕಾಗುತ್ತೆ. ಜಾಗ್ರತೆ. ಅಮೃತ, ಎಷ್ಟು ದುರಹಂಕಾರನ ನಿನಗೆ. ಈ ಶೇಷಳಿಗೆ ಮೋಸ ಮಾಡಿ ನಿನ್ನ ಎಲ್ಲ ಶಕ್ತಿಗಳನ್ನು ಮತ್ತೆ ಕಿತ್ಕೊಂಡು ನನಗೆ ಬೆದರಿಕೆ ಹಾಕಿ ಹೋಗುವಷ್ಟು ದಡ್ಡತನ ಮಾಡಿದ್ಯಲ್ವಾ? ನೋಡ್ತಾ ಇರೋ ಇದಕ್ಕೆ ತಕ್ಕ ಪ್ರತಿಫಲನ ಅನುಭವಿಸ್ತೀಯ. ನಿನ್ನ ಬದುಕಿನಲ್ಲಿ ನೆಮ್ಮದಿ ಅನ್ನೋದು ಮರೀಚಿಕೆ ಆಗ್ಬೇಕು. ಹಾಗೆ ಮಾಡ್ತೀನಿ. ನನಗೆ ಸೇರ್ಬೇಕಾಗಿರೋ ಅರ್ಜುನ ನಾನು ಪಡ್ಕೋತೀನಿ. ಇದು ನಾನು ಅರ್ಜುನ್ ಮೇಲಿಟ್ಟಿರೋ ಪ್ರೀತಿ ಮೇಲಾಣೆ. ನಿನ್ನ ಸರ್ವನಾಶ ಮಾಡೇ ಮಾಡ್ತೀನಿ. ಅಮೃತ, ಅರ್ಜುನ್ ನನ್ನವನು. ಯಾಕೆ ನಾಗಮಣಿ ವಿಚಾರ ನಮ್ಮಿಂದ ಮುಚ್ಚಿಟ್ರಿ? ಅರ್ಜುನ್, ಮಾತು ಹದ್ದು ಮೀರ್ತಾ ಇದೆ. ವಿಷ್ಣು, ಹದ್ದು ಮೀರ್ತಾ ಇರೋದು ನೀನು. ನಾಗಮಣಿನ ನಿನ್ನ ಹತ್ರ ಇಟ್ಕೊಂಡಿದ್ದು ತಪ್ಪು. ಅದು ಅಲ್ಲದೆ ಆ ವಿಚಾರನ ನಮ್ಮಿಂದ ಮುಚ್ಚಿಟ್ಟಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ನೋಡು, ಇದಕ್ಕೆಲ್ಲ ಪರಿಹಾರ ನೀನೇ ಹೇಳ್ಬೇಕು. ಈ ವಿಚಾರವಾಗಿ ಮತ್ತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದ್ದೆ ಅಲ್ವಾ? ನನ್ನ ನಿರ್ಧಾರನೇ ಕೊನೆ. ಈ ವಿಚಾರದಲ್ಲಿ ನಾನು ಬೇರೆ ಯಾರ ಮಾತನ್ನು ಕೇಳೋದಿಲ್ಲ. ಅಪ್ಪ, ದಯವಿಟ್ಟು ಹಠ ಮಾಡಬೇಡಿ. ಇದನ್ನ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ. ಆ ನಾಗಮಣಿ ಎಲ್ಲಿದೆಯೋ ಅದನ್ನ ತಂದು ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸ್ಬಿಡಿ. ಮನೆಯವರೆಲ್ಲ ನೆಮ್ಮದಿಯಾಗಿರ್ಬೋದು. ಸಾಧ್ಯನೇ ಇಲ್ಲ ಅರ್ಜುನ್. ಪೂರ್ತಿಯಾಗಿ ನನ್ನದಾದ ಮೇಲೆ ನನ್ನಷ್ಟು ಶಕ್ತಿವಂತ ಈ ಪ್ರಪಂಚದಲ್ಲೇ ಬೇರೆ ಯಾರೂ ಇರೋದಿಲ್ಲ. ಅನವಶ್ಯಕವಾಗಿ ನೀವು ಸುಮ್ಮನೆ ಭಯ ಬೀಳ್ತಿದ್ದೀರಾ ಅಷ್ಟೇ. ಹೇಳಿದ್ನಲ್ಲ, ಈ ವಿಚಾರವಾಗಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸುಮ್ಮನೆ ಇಲ್ಲ. ಈ ಮನೆ ನಂದು ಅಂದ್ಮೇಲೆ ಈ ಮನೆಯವ್ರ ಸಮಸ್ಯೆನೂ ನಂದೇ. ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋ, ಈ ವಿಚಾರವಾಗಿ ಕರ್ಣ ತನ್ನ ಮೂಗು ತೋರಿಸಿ ನನ್ನ ನಂಬಿಕೆಯನ್ನ ಕಳ್ಕೊಂಡಿದ್ದಾನೆ. ಅದೇ ಗತಿ ನಿನಗೂ ಬರಬೇಕಾ? ಹೇಳು. ಅರ್ಜುನ್, ಅಪ್ಪನ ಮಾತಿಗೆ ನೀನು ತಲೆ ಕೆಡ್ಸ್ಕೊಬೇಡ. ಅವ್ರು ಹೀಗಂದು ಅಂದೆ ಮನೆಯವ್ರ ನಂಬಿಕೆನೆಲ್ಲ ಕಳ್ಕೊಂಡಿರೋದು. ಇದು ಮುಂದುವರಿಬಾರ್ದು. ಈ ವಿಷಯದಲ್ಲಿ ನಾನೆಲ್ಲ ನಿಮ್ಮ ಜೊತೆಗಿದ್ದೀನಿ. ಅಪ್ಪ ಮತ್ತೆ ಬಾಬಾ ಸೇರ್ಕೊಂಡು ಆ ನಾಗಮಣಿನ ಎಲ್ಲೋ ಬಚ್ಚಿಟ್ಟಿದ್ದಾರೆ.
ಆ ಸ್ಥಳ ಯಾವುದು ಅಂತ ಪತ್ತೆ ಮಾಡಿ ಆ ನಾಗಮಣಿನ ಯಾರಿಗೆ ತಲುಪಿಸ್ಬೇಕೋ ಅದನ್ನ ತಲುಪಿಸೋ ಕರ್ತವ್ಯ ನಮ್ದು. ಅದು ಹಾಗೆ ಆಗತ್ತೆ, ಯಾರು ಎಷ್ಟೇ ಬಡ್ಕೊಂಡ್ರು ಅಷ್ಟೇ. ನಮಸ್ಕಾರ ಶಾಸ್ತ್ರಿಗಳೇ. ಮಯೂರಿ, ಇದೇನಮ್ಮ ಇಷ್ಟೊತ್ತಲ್ಲಿ ಬಂದಿದೆಯಾ? ಒಬ್ಬಳೇ ಬಂದಿರೋ ಹಾಗಿದೆ. ಏನಾದರೂ ಮಾತಾಡೋದಿತ್ತ? ಹೌದು ಶಾಸ್ತ್ರಿಗಳೇ, ತುಂಬಾ ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಅದೇನ್ ಹೇಳು. ಅದೇ ಸರ್ಪ ದಿಗ್ಬಂಧನದ ವಿಚಾರ. ಯಾಕೆ ಶಾಸ್ತ್ರಿಗಳೇ, ಸರ್ಪ ದಿಗ್ಬಂಧನದ ವಿಚಾರ ಮಾತಾಡ್ತಿದ್ದ ಹಾಗೆ ನಿಮ್ಮ ಮುಖಚರ್ಯೆ ಬದಲಾಯ್ತಲ್ಲ? ಹಾಗೇನಿಲ್ಲ, ಏನ್ ಕೇಳ್ಬೇಕು ಅಂತಿದ್ಯೋ ಕೇಳು. ನಾನು ಆಗ್ಲೇ ಬಂದು ಸರ್ಪ ದಿಗ್ಬಂಧನ ದೃಢವಾಗಿದ್ಯೋ ಇಲ್ವೋ ಅಂತ ಕೇಳಿದಾಗ ನೀವು ದೃಢವಾಗಿದೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ಆ ವಿಚಾರ ಮತ್ತೆ ಈಗ ಯಾಕೆ? ನನಗೇನೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಶಾಸ್ತ್ರಿಗಳೇ. ಮಯೂರಿ, ನನ್ನ ಮೇಲೆ ನಿನಗೆ ಅಪನಂಬಿಕೆನಾ? ನಾನು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋಳು ಶಾಸ್ತ್ರಿಗಳೇ. ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನಗೆ ನಂಬಿಕೆ ಬರೋ ತನಕ ನಾನಿಲ್ಲಿಂದ ಹೋಗೋಳಲ್ಲ. ಮಯೂರಿ, ನೀನು ಸುಮ್ಮನೆ ಸಮಯನ ವ್ಯರ್ಥ ಮಾಡ್ತಾ ಇದೀಯ. ನಾನು ಯಾರಿಗೂ ಪ್ರಮಾಣ ನೀಡೋ ಅವಶ್ಯಕತೆ ಇಲ್ಲ. ನನ್ನ ಕರ್ತವ್ಯದ ಬಗ್ಗೆ ನನಗೆ ಬದ್ಧತೆ ಇದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವ ಅವಶ್ಯಕತೆ ನನಗಿಲ್ಲ. ನೀನು ಇಲ್ಲಿಂದ ಹೊರಡಬಹುದು. ಹೊರಡ್ತೀನಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಈ ಚಿತ್ರದಲ್ಲಿರೋರು ಯಾರು ಅಂತ ತಿಳ್ಕೊಬೋದಾ? ಅವರು ನನ್ನ ಗುರುಗಳು. ನಿಮ್ಮ ಗುರುಗಳ ಮೇಲೆ ತುಂಬಾ ಶ್ರದ್ಧೆ ಭಕ್ತಿ ಎಲ್ಲ ಇರ್ಬೇಕು ಅನ್ಸುತ್ತಲ್ಲ ನಿಮ್ಗೆ? ಅವರು ನನಗೆ ದೇವರ ಸಮಾನ. ಹಾಗಾದ್ರೆ ಆ ಪೂಜ್ಯರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಮ್ಮನೆಗೆ ಹಾಕಿರೋ ಸರ್ಪ ದಿಗ್ಬಂಧನ ದೃಢವಾಗಿದೆ ಅಂತ. ನಾನು ಈಗಲೇ ಹೊರಡ್ತೀನಿ. ಹೇಳಿ ಮಾವ, ನಾಗಮಣಿ ನಿಮ್ಮ ಹತ್ರ ಆಯ್ತಾ? ಮಾತಾಡಿ. ನಾಗಮಣಿನ ಎಲ್ಲಿಟ್ಟಿದ್ದೀರಾ? ಯಾಕೆಲ್ಲ ಸುಮ್ಮನೆ ನಿಂತಿದ್ದೀರಾ? ಮಾವನ್ನ ಕೇಳಿ, ನಾಗಮಣಿನ ಎಲ್ಲಿಟ್ಟಿದ್ದಾರೆ ಅಂತ ಮಾತಾಡಿ ಮಾವ. ನಾಗಮಣಿ ಎಲ್ಲಿದೆ? ಒಂದೇ ಒಂದ್ಸಾರಿ ಅದೆಲ್ಲಿದೆ ಅಂತ ತೋರಿಸ್ಬಿಡಿ ಮಾವ. ಅಮೃತ, ನಿಲ್ಸು. ಯಾಕೆ ಹೀಗೆ ಒಂದೇ ಸಮನೆ ಕಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ.
ಇಲ್ಲಪ್ಪ, ಅವ್ರು ಕೇಳ್ತಾ ಇರೋದು ಸರಿಯಾಗೇ ಇದೆ. ಸಮಾಧಾನ ಮಾಡ್ಕೊಳ್ಳೋ ಸಮಯ ಅಲ್ಲ. ನಾವ್ಯಾರು ಸುಮ್ಮನೆ ಇರೋದಿಲ್ಲ. ನಾಗಮಣಿ ಎಲ್ಲಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗಬೇಕು ಅಷ್ಟೇ. ಓ, ಇಷ್ಟೊಂದು ಧೈರ್ಯ ಬಂತ ನಿನಗೆ? ಅಪ್ಪನ ಮುಂದೆ ನಿಂತು ಜೋರಾಗಿ ಉಸಿರಾಡೋದಕ್ಕೂ ಹೆದರ್ತಾ ಇದ್ದ ನೀನು ಇವತ್ತು ನನ್ನ ಎದುರಿಗೆ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀಯ.